ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಡಿಸೆಂಬರ್ 16 ಸೋಮವಾರ. ಇಂದಿನ ಶುಭ ಸಂದೇಶ ಮತ್ತಾಯ 21:23-27. ಪ್ರಿಯರೇ, ಯಾರಾದರೂ ನಮ್ಮ ಬಳಿ ಬಂದು ನಮ್ಮ ಅಧಿಕಾರದ ಕುರಿತು ಪ್ರಶ್ನಿಸಿದರೆ ನಾವು ಅವರೊಂದಿಗೆ ಸಿಟ್ಟುಗೊಳ್ಳುತ್ತೇವೆ, ಕೋಪದಿಂದ ಉತ್ತರಿಸುತ್ತೇವೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ದೇವಾಲಯದಲ್ಲಿ ಬೋಧನೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರು ಅಧಿಕಾರದ ಕುರಿತು ಕೆಲವರು ಬಂದು ಪ್ರಶ್ನೆ ಮಾಡುತ್ತಾರೆ. ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು ಬೋಧನೆ ಮಾಡಲು ಎಂದು? ಪ್ರಭು ಯೇಸು ಕ್ರಿಸ್ತರ ಒಂದು ಉತ್ತರ ಇಲ್ಲಿ ನಮ್ಮೆಲ್ಲರ ಮನವನ್ನು ಮುಟ್ಟಬೇಕು. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಕೋಪಗೊಳ್ಳಲಿಲ್ಲ. ಪ್ರಭು ಯೇಸು ಕ್ರಿಸ್ತರು ಸಿಟ್ಟಿನಿಂದ ಉತ್ತರವನ್ನು ನೀಡಲಿಲ್ಲ. ಬದಲಾಗಿ ಪ್ರಭು ಯೇಸು ಕ್ರಿಸ್ತರು ತಾಳ್ಮೆಯಿಂದ ದೈವಿಕ ಜ್ಞಾನವನ್ನು ಉಪಯೋಗಿಸಿ ಅವರ ಬಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಈ ಪ್ರಶ್ನೆಯಿಂದ ಅವರನ್ನು ಗೊಂದಲಕ್ಕೆ ಸಿಲುಕಿಸುತ್ತಾರೆ. ಹೌದು ಪ್ರಿಯರೇ, ನಾವು ಹಲವಾರು ಬಾರಿ ದೈವಿಕ ಜ್ಞಾನವನ್ನು ಉಪಯೋಗಿಸದೆ ನಮ್ಮ ಸ್ವಂತ ಜ್ಞಾನದಿಂದ ಬೇಗನೆ ನಮ್ಮ ಶಾಂತಿಯನ್ನು ಕಳೆದುಕೊಂಡು ಕೋಪದಿಂದ ಮಾತನಾಡುತ್ತೇವೆ, ಸಿಟ್ಟಿನಿಂದ ವಾದ ಮಾಡಿ ಗೆಲ್ಲಲು ನೋಡುತ್ತೇವೆ. ಇಂತಹ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಹಲವರನ್ನು ನೋವಿಸಿರಬಹುದು. ಆದ್ದರಿಂದ ಇಂದು ನಮಗೆ ಪ್ರಭು ಯೇಸು ಕ್ರಿಸ್ತರು ತೋರಿಸುತ್ತಿರುವಂತಹ ದಾರಿಯಾಗಿದೆ. ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಶಾಂತಿಯನ್ನು, ಸಮಾಧಾನವನ್ನು ಕಳೆದುಕೊಳ್ಳದೆ ದೈವಿಕ ಜ್ಞಾನವನ್ನು ಉಪಯೋಗಿಸಿ ಸಮಯಕ್ಕೆ ತಕ್ಕಂತೆಯೇ ವರ್ತಿಸಬೇಕು ಎಂದು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.